ಅಯ್ಯೋ ಅದನ್ನ ಏನ್ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಆ ಸೈಕಲ್ ಕಳ್ಳ ಇದಾನಲ್ಲ, ನಮ್ಮ ಊರಿಗೆ ಬಂದಿದ್ನಲ್ಲ, ಅವನೇ ಈ ಕಂಪ್ನಿ ಓನರ್ ಅಂತ. ನಾನ್ ಹೋಗಿ ಹೋಗಿ ಅವನ ಹತ್ರನೇ ಕಿರಿಕ್ ಮಾಡ್ಕೊಂಡಿದೀನಿ. ನನ್ ಹಣೆ ಬರಹನೇ ಸರಿ ಇಲ್ಲ. ಸತ್ಯ, ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನಂದ್ರಿ? ಏನಿಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ದುರ್ಗಾ. ಅಯ್ಯೋ ನಿಮಗ್ ಗೊತ್ತಾಗಲ್ಲ ಬಿಡಿ. ಅವ್ರ ಓನರ್ ಅಂತ ಗೊತ್ತಿಲ್ದೆ ನಾನು ಏನೇನೋ ಬೈದ್ಬಿಟ್ಟಿದೀನಿ. ತಪ್ಪಾಗಿದೆ, ಹೌದು ದುರ್ಗಾ. ಹಾಗಂತ ನಿನಗೆ ಅವ್ರು ಈ ಕಂಪನಿ ಓನರ್ ಅಂತ ಮುಂಚೆನೆ ಗೊತ್ತಿತ್ತಾ? ನೀನು ನಿನ್ ಶ್ರದ್ಧೆನ ಕೆಲ್ಸದಲ್ಲಿ ತೋರ್ಸು, ಚೆನ್ನಾಗಿ ಕೆಲ್ಸ ಮಾಡು ಅಷ್ಟೇ. ನೀನ್ ನಿನ್ ಕೆಲ್ಸನ ಸರಿಯಾಗಿ ಮಾಡಿದ್ರೆ ನಿನಗೆ ಯಾರು ತೊಂದರೆ ಕೊಡಕ್ಕಾಗಲ್ಲ ಅಲ್ವಾ? ನೀವ್ ಹೇಳ್ತಿರೋದ್ ಸರಿಯಾಗೇ ಇದೆ. ನೀವ್ ಹೇಳ್ದಾಗೆ ಇಲ್ಲಿ ಒಳ್ಳೆ ಕೆಲ್ಸಕ್ಕೆ ಬೆಲೆ ಕೊಡ್ತಾರೆ. ನಿನ್ನೆ ನಾನು 1000 ಪೀಸ್ನ ಪ್ಯಾಕ್ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಇವತ್ತು 20,000 ಬೋನಸ್ ಕೊಟ್ಟಿದ್ದಾರೆ. ಈ ದುಡ್ಡೆಲ್ಲ ನನ್ ಮನೆಗ್ ಕೊಟ್ರೆ ಎಷ್ಟು ಸಹಾಯ ಆಗುತ್ತಲ್ವಾ? ಅಲ್ಲ ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ. ಎಲ್ಲಾ ದುಡ್ಡು ಮನೆಗೆ ಕಳ್ಸಿದ್ರೆ ಹೇಗೆ? ನಿನಗ್ ಖರ್ಚಿರಲ್ವಾ? ನನಗೇನ್ ಖರ್ಚಿರುತ್ತೆ? ಹಬ್ಬಪ್ಪ ಅಂದ್ರೆ ಒಂದ್ 500 ರೂಪಾಯಿ ಇದ್ರೆ ಸಾಕು. ಇಲ್ಲಿ ಉಳ್ಕೊಳಕ್ಕೆ, ಊಟಕ್ಕೆ ಎಲ್ಲ ಇವರೇ ವ್ಯವಸ್ಥೆ ಮಾಡಿದ್ದಾರೆ. ನನಗಿನ್ನೇನ್ ಖರ್ಚಿರುತ್ತೆ ಹೇಳಿ? ನಿನ್ ಮನ್ಸು ಎಷ್ಟೊಂದ್ ಪರಿಶುದ್ಧವಾಗಿದೆ ದುರ್ಗಾ. ಸ್ವಾರ್ಥ ಅನ್ನೋ ಒಂದ್ ಸಣ್ಣ ಕಲೆ ಕೂಡ ನಿನ್ ಮನ್ಸಲ್ಲಿಲ್ಲ. ನೀನಂತ ಮಗಳನ್ನ ಪಡೆಯೋದಕ್ಕೆ ಅವ್ರ ಪುಣ್ಯ ಮಾಡಿರ್ಬೇಕು ಬಿಡು. ಎಲ್ರೂ ನಿನ್ ಹಾಗೆ ಯೋಚನೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ಸ್ವಾರ್ಥ ಅನ್ನೋದಕ್ಕೆ ಜಾಗನೇ ಇರಲ್ಲ. ಮನೇಲಿ ಎಲ್ರು ಖಂಡಿತ ಖುಷಿ ಪಡ್ತಾರೆ. ಅವ್ರು ಖುಷಿಯಾಗಿರೋದನ್ನ ನೆನ್ಸ್ಕೊಂಡ್ರೆ ನಂಗೆ ಈಗ್ಲೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವ್ರು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ನಂಗೆ ಅದೊಂದೇ ಆಸೆ.